ಗೃಹಲಕ್ಷ್ಮಿ 11ನೇ ಕಂತಿ ಹಣಕ್ಕೆ ವೆಯ್ಟ್ ಮಾಡ್ತಾ ಇರಾ, 12ನೇ ಕಂತಿ ಹಣಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇರಾ? ಯಾರು ಕೂಡ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ₹1 ಹಣನೂ ಕೂಡ ಈ ತಿಂಗಳು ನೀವು ರಿಸೀವ್ ಮಾಡ್ಕೊಳ್ಳಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇರೋದು. ನೀವು ಪ್ರೂಫ್ ಕೇಳ್ತೀರಾ, ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟಾಗಿ ಒಂದು ವಿಡಿಯೋನ ಪ್ಲೇ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಅವರೇ ಕೊಟ್ಟಿರೋವಂಥ ಅಪ್ಡೇಟ್ಸ್ ಏನೇನಿದೆ, ಏನಕ್ಕೆ ಬರಲ್ಲ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಕಟ್ಟಾಗಿ ವಿಡಿಯೋ ಅರ್ಥ ಆಗಬೇಕಂದ್ರೆ ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಮಧ್ಯೆ ಓಡಿಸ್ತಾನೆ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲ ವಿಷಯನೂ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಬಟನ್ ಅಂತ ಕೆಳಗಡೆ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ನೀವು ಪಡ್ಕೋತಾ ಇರ್ತೀರ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತು ಬಂದಿಲ್ಲ, 12ನೇ ಕಂತಿ ಹಣ ಬಂದಿಲ್ಲ ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಮತ್ತು ಯಾವಾಗಪ್ಪ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರಿ. ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿ ಹಣನೂ ಕೂಡ ಬರಲ್ಲ, 12ನೇ ಕಂತಿ ಹಣನೂ ಕೂಡ ಬರಲ್ಲ ಅಂತ 100% ಇದು ಕನ್ಫರ್ಮ್ ನ್ಯೂಸನ್ನೇ. ಇದನ್ನ ಖುದ್ದಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಿದ್ದಾರಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಅವರೇ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರೋದು. ಇಲ್ಲಿ ಯಾರು ಕೂಡ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮಗೆ ಗೃಹಲಕ್ಷ್ಮಿ ಯೋಜನೆದು 11 ಕಂತಿನ ಹಣನೂ ಕೂಡ ಬರಲ್ಲ, 12ನೇ ಕಂತಿ ಹಣನೂ ಕೂಡ ಬರಲ್ಲ ಈ ತಿಂಗಳು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ರೆ. ಹಾಗಾದರೆ ಏನಕ್ಕೆ ಬರಲ್ಲ? ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ₹2,000 ನಿಲ್ಲಿಸೇ ಬಿಟ್ರಾ? ಈ ರೀತಿಯೂ ಕೂಡ ನಿಮಗೆ ಡೌಟ್ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಿಮಗೆಲ್ಲನೂ ಕೂಡ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ನ ಒಬ್ಬರು ರಿಪೋರ್ಟರ್ ಕೇಳ್ತಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ, ಯಾವಾಗ ಬರುತ್ತೆ, ಕಳೆದ ಒಂದು 2-3 ತಿಂಗಳಿಂದ ಹಣನೇ ಬಂದಿಲ್ವಲ್ಲ ಅಂತ. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಿಪ್ಲೈ ಕೊಟ್ಟಿರೋದೇನೆಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಹಣ ಏನಿದೆಯಲ್ಲ ಅದು ಖಂಡಿತವಾಗ್ಲೂ ಕೂಡ ಬರುತ್ತೆ. ನೀವು ಹೇಳ್ತಾ ಇರೋದು ತಪ್ಪು. ಒಂದು 3-4 ತಿಂಗಳಿಂದ ಅಲ್ಲ ಬಂದಿರದೇ ಇರೋದು. ಕಳೆದ 11ನೇ ಕಂತು 12ನೇ ಕಂತಿ ಹಣ ಮಾತ್ರ ಬಂದಿಲ್ಲ, ಮಿಕ್ಕಿದೆಲ್ಲ ಕೂಡ ಹಣ ಜನರಿಗೆ ತಲುಪ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ವಿಡಿಯೋ ಲೈವ್ ಕ್ಲಿಪ್ ಇವಾಗ ಪ್ಲೇ ಆಗುತ್ತೆ, ನೋಡಿ ನಂತರ ನಾನು ಮಾತಾಡ್ತೀನಿ. ಯೋಜನೆ ಹಣ ಮಹಿಳೆಯರಿಗೆ ಕಳೆದ 3-4 ತಿಂಗಳಿಂದ ತಲುಪ್ತಾ ಇಲ್ಲ ಅಂತಕ್ಕಂಥ ವಿಚಾರ ಕುರಿತಂತೆ ಮಹಿಳೆಯರು ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ. ಈ ಕುರಿತಂತೆ ತಾವು ಹೇಳೋದಾದ್ರೆ, 3-4 ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು. ಯಾಕಂದ್ರೆ ಮೇ ತಿಂಗಳಿನಲ್ಲಿ ಹಾಕಿದ್ವಿ, ಜೂನ್ ಜುಲೈ ಅಂತ ಹೇಳಿ 2 ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ. ಈಗಾಗಲೇ DBT ಪುಷ್ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ 8 to 10 days ಒಳಗಡೆ ಅವ್ರಿಗೆ ಸಿಗುತ್ತೆ. 8 to 10 days ಈ ಯೋಜನೆಯನ್ನ, ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ. ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು, ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ. ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡಿ. ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ಕೇಳಿಸ್ಕೊಂಡ್ರೆ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು 12ನೇ ಕಂತಿನ ಹಣ ಯಾವಾಗ ಆಗ್ತೀರಾ ಅಂತ ರಿಪೋರ್ಟರ್ ಕೇಳ್ತಾರೆ. ಅವಾಗ ಅವ್ರು ಕೊಡುವಂಥ ರಿಪ್ಲೈ ಏನು? ಗೃಹಲಕ್ಷ್ಮಿ ಯೋಜನೆದು 11 ಕಂತು 12ನೇ ಕಂತಿ ಹಣ ಮಾತ್ರ ಜನರಿಗೆ ತಲುಪಿಲ್ಲ, ಸಿಕ್ಕಿದ ಎಲ್ಲ ಕಂತಿ ಹಣನೂ ಕೂಡ ಬಂದಿದೆ. ಈ 2 ಕಂತಿ ಹಣ ಏನಕ್ಕೆ ಬಂದಿಲ್ಲ ಅಂದರೆ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಅಂದರೆ ತಾಂತ್ರಿಕ ಇಶ್ಯೂ ಆಗಿದೆ. ಅದರಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲ್ಲ. ಮಿಕ್ಕಿದ ಎಲ್ಲ ಕಂತಿ ಹಣನೂ ಕೂಡ ಜನರಿಗೆ ತಲುಪಿರುತ್ತೆ. ಈ 2 ಕಂತಿ ಹಣನೂ ಕೂಡ ನಾವು 8ರಿಂದ 10 ದಿನದೊಳಗಡೆ ಮಹಿಳೆಯರ ಖಾತೆಗೆ ಹಾಕ್ತೀವಿ ಅಂತ ಹೇಳಿದರೆ, 8ರಿಂದ 10 ದಿನ ಅಂದರೆ ನಿಮ್ಗೆ ಎಷ್ಟು ದಿನ ಆಗುತ್ತೆ? ನಿಮಗೆ ಹಣ ಬರೋದು ನೆಕ್ಸ್ಟ್ ತಿಂಗಳಾಗುತ್ತೆ. ಇವಾಗ 8ರಿಂದ 10 ದಿನ ಅಂದರೆ ಈ ತಿಂಗಳು ಮುಗ್ದೇ ಹೋಗುತ್ತೆ. ನೀವು ನೆಕ್ಸ್ಟ್ ತಿಂಗಳು ಮೊದಲನೇ ವಾರ 2ನೇ ವಾರದಲ್ಲಿ ಹಣನ ರಿಸೀವ್ ಮಾಡ್ಕೋಬೋದು. ಇದು ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಾಗಿ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಬಂದೇ ಇಲ್ವಲ್ಲಪ್ಪ ಅಂತ ವೆಯ್ಟ್ ಮಾಡ್ತಾ ಇರಲ್ಲ ಅಂತ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.